ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಇವತ್ತೇನು ನನ್ನ ಮಾರ್ನಿಂಗ್ ರೊಟೀನ್ ಡೈಲಿ ಇರುತ್ತೋ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡೋಣ ಅಂತ ಹೇಳ್ಬಿಟ್ಟು ಹೆಲ್ತ್ಗೆ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ನಾನು ABC ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನೋಡೋಣ, ಸ್ಟಾರ್ಟ್ ಮಾಡಿದ್ದೀನಿ, ಹೇಗೆ ವರ್ಕ್ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಾನು ಮನೆ ಮುಂದೆ ರಂಗೋಲಿ ಬಿಡಿಸಿ ಹಾಗೆ ಸ್ವಲ್ಪ ದೇವ್ರ ಪೂಜೆ ಮಾಡಿಬಿಟ್ಟು ನಾವೆಲ್ಲ ಹೊರಟಿದ್ದು ಎಲ್ಲಿಗೆ ಅಂತ ಅಂದರೆ ಯಡಿಯೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಸಡನ್ ಪ್ಲ್ಯಾನು, ಯಾಕಂದರೆ ಈ ಹಬ್ಬ ಬೆಳಗ್ಗೆ ಬೇಗ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಎಲ್ಲರೂ ಯಡಿಯೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ವಿ. ನಾನಿವಾಗ ಪೂಜೆ ಮಾಡ್ತಾ ಇದ್ದೀನಿ. ಫಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಾಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ ಮನೇಲಿ ಪೂಜೆ ಮಾಡಿದ್ರೆ. ಯಾರಿಗೆಲ್ಲ ಈ ಥರ ಅನಿಸಿದೆ ಅಂತ ಕಾಮೆಂಟ್ ಮಾಡಿ. ನನಗಂತೂ ಡೈಲಿ ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ. ಎಷ್ಟೇ ಬೇಜಾರಿದ್ರೂ ಏನೇ ಇದ್ರೂ ಫೀಲಿಂಗ್ ಈಸ್ ಬೆಟರ್. ಹಾಗೆ ನನ್ನ ಮಗಳಿಗೂ ರೆಡಿ ಮಾಡಿಬಿಟ್ಟು ಅವಳ ಕೈಲೂ ಕಬ್ಬು ಈ ಥರ ಎಲ್ಲ ಕೊಟ್ಟು ಫೋಟೋಸ್ ತೆಗಿತಾ ಇದ್ದೆ. ಅವಳು ಫೋಟೋಗೆ ಫೋಸ್ ಮಾತ್ರ ಸೂಪರಾಗಿ ಕೊಡ್ತಿದ್ದಾಳೆ, ನೋಡಿ ನೀವೇ ನೋಡ್ತಾ ಇರ್ಬೋದು. ಹಾಗೆ ನಮ್ಮ ಅಣ್ಣ ಬಂದರು, ಅವ್ರಿಗೆ ಸ್ವಲ್ಪ ಕಡಲೆಕಾಯಿ ಎಲ್ಲ ಹಾಕ್ಕೊಟ್ಟೆ, ತಿಂತಾಯಿದ್ರು. ಫಸ್ಟ್ ತಿಂದಿದ್ದು ಅವರೇ ಹೇಳ್ಬೇಕಂದ್ರೆ, ನಾವೆಲ್ಲ ಸುಮ್ಮನೆ ಹಾಗೆ ಕೂತ್ಕೊಂಡಿದ್ವು. ನನ್ನ ಹಸ್ಬೆಂಡ್ಗೂ ಆಫೀಸ್ ರಜೆ ಇದ್ದಿದ್ದರಿಂದ ಸೊ ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ಯಡಿಯೂರಿಗೆ ಹೋಗ್ತಾ ಇದ್ವಿ. ಇವರೆಲ್ಲ ನನ್ನ ಫ್ರೆಂಡ್ಸೇನೆ. ಫ್ರೆಂಡ್ಸ್ ಅಂತಂದರೆ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ. ಹಾಗೆ ಕಾರಲ್ಲೆಲ್ಲ ಮಾತಾಡ್ಕೊಂಡು ಬಂದ್ವಿ. ಇವಾಗ ಜಸ್ಟ್ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಯಡಿಯೂರಿಗೆ ಅಂತೂ ಇಂತೂ ಬಂದ್ವಿ. ನೋಡ್ಲಿಕ್ಕಷ್ಟೇ ತುಂಬ ಖುಷಿ ಆಗ್ತಿತ್ತು ದೇವಸ್ಥಾನಕ್ಕೆ ಹೋದರೆ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಅಷ್ಟು ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ದೇವಸ್ಥಾನಕ್ಕೆ ಹೋದರೆ. ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಜನ ನಾರ್ಮಲಾಗಿ ಇದ್ದರು. ಕ್ಯೂನಲ್ಲಿ ನಿಂತ್ಕೊಂಡು ನಾವು ಹಾಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ. ಒಳಗಡೆ ಫೋಟೋ ಎಲ್ಲ ತೆಗಿಲಿಕ್ಕೆ ಅಲೋ ಇಲ್ವಂತೆ. ಸೊ ಹಂಗಾಗಿ ನಾನು ಹೊರಗಡೆನೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡೆ. ನೋಡಿ ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಮೆರವಣಿಗೆ ದೇವ್ರು ಅಷ್ಟೇ ಇದು. ಒಳಗಡೆ ಮೇಯ್ನು ಇರೋ ದೇವ್ರನ್ನ ಅದು ವೀಡಿಯೋ ಮಾಡ್ಲಿಕ್ಕೆ ಬಿಡೋಲ್ಲ. ಅದಕ್ಕೆ ಇದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ನೀವು ನೋಡಲಿ ಅಂತ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ದೇವ್ರು ಎಲ್ಲರಿಗೂ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ಹಾಗೆ ಹೊರಗಡೆ ಅಂದರೆ ದೇವಸ್ಥಾನದಿಂದ ಹೊರಗಡೆ ಈ ಥರ ರಥದ ಮೇಲೆ ದೇವ್ರನ್ನ ಕುಂದಿಸ್ಕೊಂಡು ಮೆರವಣಿಗೆ ಮಾಡ್ತಾಯಿದ್ರು. ಹಾಗೆ ದೇವಸ್ಥಾನ ಒಳಗಡೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಭದ್ರಕಾಳಿ ಸನ್ನಿಧಿ ಇದೆ. ಅಲ್ಲೂ ನೋಡ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ದಾಸೋಹ ಇರುತ್ತೆ, ಎಲ್ಲ ಊಟ ಮಾಡ್ಕೊಂಡು ದೇವಸ್ಥಾನದಿಂದ ಅಲ್ಲೇ ಲೆಫ್ಟ್ ಸೈಡ್ ಸ್ವಲ್ಪ ಅಲ್ಲೇ ದಾಸೋಹ ಊಟ ಮಾಡ್ಕೊಂಡು ಹಾಗೆ ಅಲ್ಲಿ ಕಲ್ಯಾಣಿ ಸಹ ಇದೆ. ಊಟ ಮುಗಿಸ್ಕೊಂಡು ಇಲ್ಲೊಂದು ಸ್ವಲ್ಪ ಹೊತ್ತು ಬಂದು ನಿಲ್ಕೊಂಡು ನೋಡ್ಬಿಟ್ಟು ಅಲ್ಲಿಂದ ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಹಾಗೆ ದೇವಸ್ಥಾನ ಸುತ್ತಮುತ್ತ ಎಲ್ಲ ನೋಡಿಕೊಂಡು ದೇವಸ್ಥಾನದಿಂದ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ನಾನು ಮತ್ತು ನಮ್ಮ ಫ್ರೆಂಡ್ಸ್ ಸ್ವಲ್ಪ ಫೋಟೋಸ್ ಎಲ್ಲ ನೋಡಿ, ಇವರೇ ಸಿದ್ಧಲಿಂಗೇಶ್ವರ ಕ್ಷೇತ್ರ ಕರ್ಕೊಂಡ್ಬಿಟ್ಟು ಏನು ಮೂಕ ಪ್ರೇಕ್ಷಕ ಥರ ಓಡಾಡ್ತಾವ್ರೆ. ಎಲ್ಲ ನೋಡಿ ಇಲ್ಲಿ ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ.
ಯಡಿಯೂರಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ, ಊಟನೂ ಮುಗಿಸ್ಕೊಂಡ್ವಿ. ಇವಾಗ ಇಲ್ಲೇ ಎಲ್ಲೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ವಿ. ಬನ್ನಿ ನೋಡೋಣ ಯಾವ ಪ್ಲೇಸ್ ಅಂತ. ಫಾಸ್ಟಾಗಿ ಹತ್ತಿ ಎಲ್ಲ ಹತ್ತಿ ಮಾಡ್ಕೊಂಡು ಒಳ್ಳೆ ಡ್ಯಾಮ್ ನೋಡಿ. ಇಲ್ಲೊಬ್ರು ಹಾಫ್ ಟಿಕೆಟು ಟ್ರೈ ಮಾಡ್ತಿದ್ದಾರೆ, ಆದರೆ ಆಗ್ತಿಲ್ಲ. ಬುಸ ಬುಸ ಹತ್ತೈತೆ. ಮಳೆ ಹನಿ ಎಲ್ಲ ಒಂದಿಲ್ಲ ಒಂದು ಬೀಳ್ತಾ ಇದೆ. ಹೌದಾ? ನೋಡಿ ಫ್ರೆಂಡ್ಸ್, ಇಲ್ಲಿಂದ ಹತ್ತಿ ಸುಸ್ತಾಯಿತು. ಇದೆಲ್ಲ ಫುಲ್ ಡ್ಯಾಮೇ. ಅದು ಆ ಥರ ಕಾಣಿಸ್ತಾ ಇದೆ, ಅದು ಆ ಥರ ಬೀಳ್ತಾರೆ, ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಮಾರ್ಕೋನಹಳ್ಳಿ ಡ್ಯಾಮ್. ಹಾಗೆ ವಾಕಿಂಗ್ ಹೋಗ್ತಾ ಇದ್ದೀವಿ ಈ ರೋಡಲ್ಲಿ. ಸುಮ್ಮನೆ ವಾಕಿಂಗ್. ಎಲ್ಲ ಫುಲ್ಲು ಡೀಪ್ ಡಿಸ್ಕಷನ್. ಒಂದು ಫುಲ್ ವಾಕ್ ಆಗಿರೋದು. ಈಗ ಮೊನ್ನೆ ಅಲ್ವಾ ಇವರೆಲ್ಲ ಹಾಕೊಂಡಿದ್ರಲ್ಲ, ಚೇತೂರೆಲ್ಲ ಇದೆ ತಾನೆ. ಏನು ತಿಂತ್ಯಾ? ಏನು ತಿಂತ್ಯಾ? ಗಾಯ ಆದರೆ ಕಷ್ಟ ಆಗುತ್ತೆ. ಹಾಂ, 2 ಫ್ರೈಡ್ ರೈಸ್, ಮಸಾಲೆ ದೋಸೆ ತಿಂತ್ಯಾ? ನನಗೆ ಗೊತ್ತಿಲ್ಲ, ನೋಡ್ಬೇಕು. ಸಾಯ್ತಾ? ಹಾಂ, ನಮಗೆ ಚೆನ್ನಾಗಿದೆ.